3 ಎಕರೆ 16 ಕುಂಟೆ ಪಾರ್ವತಮ್ಮ ಮೇಡಮ್ ಅವರ ಜಾಗ. ಅದು ಅಕ್ರಮವಾಗಿ BJP ಸರ್ಕಾರ ಇದ್ದಾಗ ಮೂಡಾದವರು 2020 ಇಸ್ವಿನಲ್ಲಿ ಅಕ್ರಮವಾಗಿ ಅವರ ಜಮೀನನ್ನು ಅವ್ರನ್ನ ವಶಪಡಿಸ್ಕೊಂಡ್ಮೇಲೆ ಪರ್ಯಾಯವಾಗಿ 34,820 ಚದರ ಅಡಿ ಜಾಗವನ್ನು ಮೈಸೂರಿನಲ್ಲೇ ಕೊಟ್ಟಿರುವಂಥದ್ದು. ವಿಜಯನಗರ 3rd ಸ್ಟೇಜು, 4th ಸ್ಟೇಜು, 5th ಈ ಬೇರೆ ಬೇರೆ ಸ್ಟೇಜ್ಗಳಲ್ಲಿ 14 ಸೈಟ್ಗಳ ಮೂಲಕ ಕೊಟ್ಟಿರುವಂಥದ್ದನ್ನ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಮುಖ್ಯಮಂತ್ರಿಗಳ ಪವರ್ನ ಮಿಸ್ಯೂಸ್ ಮಾಡ್ಕೊಂಡು ತಗೊಂಬಿಟ್ಟವ್ರೆ ಅಂತ ಏನು ಲಬ ಅಂತ BJPಯವರು JDSನವರು ಆ ಬೆಂಗಳೂರಿಂದ ಪಾದಯಾತ್ರೆ ಮಾಡಿ ಇಲ್ಲಿಂದ ಡೆಲ್ಲಿವರೆಗೂ ದೇಶಾದ್ಯಂತ ಮಾಧ್ಯಮಗಳ ಮೂಲಕ ಅವ್ರನ್ನ ಹೆಸರಿಗೆ ಮಸರಿ ಬಳಿಯುವಂಥದ್ದಕ್ಕೆ ಏನು ಪ್ರಯತ್ನ ಆಗಿತ್ತು, ಏನಾಗಿದೆ ದಯಮಾಡಿ ಹೇಳಿ ಸ್ವಾಮಿ. ಏನು ತಪ್ಪಾಗಿದೆ ಅನ್ನುವಂಥದ್ದು ಹೇಳಿ ದಯಮಾಡಿ ನಿಲ್ಲಿಸಬೇಕು. ಜನಸಾಮಾನ್ಯರಿಗೆ ಅನುಕೂಲರಾಗುವಂಥ ರೀತಿಯಲ್ಲಿ BJPಯವರು ಕೆಲಸ ಮಾಡಲಿ. ಇಂಥ ಸೈಡ್ ಆಕ್ಟರ್ಸ್ಗಳನ್ನ ಸೃಷ್ಟಿ ಮಾಡಿ ಅವ್ರಿಗೊಂದಷ್ಟು ಫೀಡ್ ಮಾಡಿ ದುಡ್ಡು ಕಾಸು ಕೊಟ್ಟು ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನೆಲ್ಲ ಕರ್ಕೊಂಬಂದು ಏನು ಕಟ್ಟೆ ಹಾಕ್ಬಿಟ್ರಿ ನೀವು, ಏನು ಕಿಸಿದ್ರಿ ದಯಮಾಡಿ ಹೇಳಿ. ನಾವು ಯಾವತ್ತಾದರೂ ನಮ್ಮ ಅಧಿಕಾರವನ್ನು ನಮ್ಮ ಸರ್ಕಾರ ಇದ್ದರೂ ಕೂಡ ಪೊಲೀಸ್ ವ್ಯವಸ್ಥೆ ಇದ್ದರೂ ಕೂಡ ಯಾವತ್ತಾದರೂ ಸ್ನೇಹಮಯ ಕೃಷ್ಣನಿಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ ನಾವೇನಾದರೂ ಭಯ ಉಡಿಸುವಂಥದ್ದು ಇನ್ನು ಹೆದರಿಕೆ ಓಡುವಂಥ ಕೆಲಸವನ್ನು ಮಾಡಿದ್ದೀವಾ? ಸ್ನೇಹಮಯ ಕೃಷ್ಣನೇ ಹೇಳಲಿ. ಯಾವತ್ತಾರು ಒಬ್ಬನೇ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ರಪ್ಪ? ಯಾವತ್ತು ಯಾರು ಪಬ್ಲಿಕ್ಗೂ ನಾವು ಅಪೀಲ್ ಮಾಡ್ಕೊಂಡಿದ್ದೋ, ಸಿದ್ದರಾಮಯ್ಯ ಅಭಿಮಾನಿ ಬಳಗಕ್ಕೆ ಅಪೀಲ್ ಮಾಡ್ಕೊಂಡಿದ್ದೋ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಪೀಲ್ ಮಾಡ್ಕೊಂಡಿದ್ದೋ. ದಯಮಾಡಿ ಯಾವ ಕಾರಣಕ್ಕೂ ಸ್ನೇಹಮಯ ಕೃಷ್ಣನ್ನೇ ಆಗಲಿ ಮತ್ತೊಬ್ಬನೇ ಆಗಲಿ ಬೈಯೋದೇ ಆಗಲಿ ಇನ್ನೊಂದು ಹೊಡೆಯಕ್ಕೆ ಹೋಗುವಂಥದ್ದೇ ಆಗಲಿ ಎದುರಿಸುವಂಥದ್ದಾಗಲಿ ಯಾರೂ ಮಾಡಬಾರ್ದು. ಒಬ್ಬ ಕಾರ್ಯಕರ್ತನೇ ಆಗಲಿ ಅಭಿಮಾನಿಗಳೇ ಆಗಲಿ ಸ್ನೇಹಮಯ ಕೃಷ್ಣನಿಗೆ ಮತ್ತೊಬ್ಬರಿಗೆ BJPಯವ್ರಿಗೆ JDSನವ್ರಿಗೆ ಎದುರಿಸುವಂಥ ಕೆಲಸ ನಾವು ಮಾಡಲಿಲ್ಲ. ಯಾಕೆಂದ್ರೆ ನಮಗೆ ಗೊತ್ತು ನಮ್ಮದೇನು ತಪ್ಪಿಲ್ಲ ಅನ್ನುವಂಥದ್ದು ಗೊತ್ತು. ಸಿದ್ದರಾಮಯ್ಯನವರ 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತು 5 ರೂಪಾಯಿ ಆಸೆ ಪಟ್ಟವರಲ್ಲ ಅವರು. ಆ ಥರ ಮಾಡಿದ್ರೆ ಇವತ್ತು 2,000-3,000 ಕೋಟಿ ಆಸ್ತಿ ಹೊಂದುವಂಥ ಕೆಲಸ ಅವಕಾಶ ಇತ್ತು ಅವ್ರಿಗೆ. ಎಲ್ಲಾದರೂ ಇದೆಯಾ ಅವ್ರದ್ದು ಏನು ಆಸ್ತಿ ಇದೆ ಅನ್ನುವಂಥದ್ದು ಅವ್ರ ಅಫಿಡವಿಟಲ್ಲಿ ಭಾಳ ಸ್ಪಷ್ಟವಾಗಿ 26 ಲಕ್ಷ ರೂಪಾಯಿ. ನಾನೇ ಎಲೆಕ್ಷನ್ ಏಜೆಂಟ್ ಆಗಿದ್ದೆ ಸಿದ್ದರಾಮಯ್ಯನವ್ರಿಗೆ. 26 ಲಕ್ಷ ರೂಪಾಯಿ ಘೋಷಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೀವು ಇಲ್ಲ ಸಲ್ಲೋದ ಆರೋಪಗಳನ್ನು ಮಾಡಿಕೊಂಡು ಇದು ನಿಮ್ಮ ಕೂಸು ಭ್ರಷ್ಟಾಚಾರ ಅನ್ನುವಂಥದ್ದು ಕೂಸು. ನಾನು ಸ್ನೇಹಮಯ ಕೃಷ್ಣರವರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ದಯಮಾಡಿ ಮೂಡಾದಲ್ಲಿ ಆಗಿರುವಂಥ ಹಗರಣಗಳಿಗೆ ನೀವು ಹೋರಾಟ ಮಾಡಿ, ನಿಮ್ಮ ಜೊತೆ ನಾವು ಇರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.